ತಿಳಿದೇ ಇರೋವಂಥದ್ದೊಂದು ಜಾಗಕ್ಕೆ ಈಜಕ್ಕೆ ಹೊರಟಿದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ? ಬಟ್ ಎಲ್ಲೂ ನೀವು ಒಂದು ಸರ್ಜರಿ ಮಾಡೇ ಇಲ್ಲ. 90 ಕೋಟಿ ಆಸ್ತಿ, ಇದು ಅಕ್ರಮ ಆಸ್ತಿ. ಎಲ್ಲೋ ಒಂದು ಕಡೆ ಇದು ನಿಮಗೆ ಬೇಕಿತ್ತಾ? ನಾನು ನನ್ನ ವಿಸ್ತರಣಾ ಅವಧಿಯನ್ನು ಮುಗಿಸಿ ಬಂದಿರೋದು, ನಾನು ಮಧ್ಯ ಬಂದಿಲ್ಲ. ಇದು ಜಸ್ಟ್ ಒಂದು ಆಕಸ್ಮಿಕ. ಕ್ಷೇತ್ರ ಮತ್ತು ಪಕ್ಷ ಅದು ನನ್ನ ಆಯ್ಕೆ ಇಲ್ಲ. ಡಿ.ಕೆ. ಸುರೇಶ್ ಅವರು ಸಿಕ್ಕಾಪಟ್ಟೆ ರೆಬೆಲ್ ಒಂದು ಛಾಪನ್ನು ಆಲ್ರೆಡಿ ಒಂದು ಮೂಡಿಸ್ಬಿಟ್ಟಿದ್ದಾರೆ. ನೀವು ಒಂಥರ ಹಸು ತರ, ನೀನ್ ಈಗ ತಾನೇ ಕಾಲಿಡ್ತಾ ಇದೆಯಾ, ನಾನು ಆಲ್ರೆಡಿ ಆ ಶಾಲೆ ಪ್ರಿನ್ಸಿಪಲ್ಲು ಅನ್ನೋ ಒಂದು ಇಮೇಜ್ ತಗೊಂಡಿರೋ ಅಂತ ಆಪೋಸಿಷನ್ ಪಾರ್ಟಿ. ಮನೆಯಲ್ಲಿ ಪಕ್ಷಗಳೆಲ್ಲ ಕಡೆ ಆ ಕಡೆ ಆಗಿರೋದ್ರಿಂದ, ಕ್ಷೇತ್ರ ಎಲ್ಲ ಬೇರೆ ಆಗಿರೋದ್ರಿಂದ ಮನೇಲಿ ಏನಾದ್ರು ಒಂಚೂರು ಮನಸ್ತಾಪಗಳೇನಾದ್ರು ಹುಟ್ಟುಕೊಳ್ಳಕ್ ಸಾಧ್ಯ ಆಗುತ್ತೆ. ಮಂಜುನಾಥ್ ಅವರು ಯಾವುದೇ ಒಂದು ಅಧಿಕಾರ ಸಿಕ್ಕರೆ ಅದನ್ನ ಬಿಟ್ಕೊಡೋದಿಲ್ಲ. ಯಾರು ಹೇಳ್ತಾರೆ ಆಕ್ಟರ್ಗಳು ಮಾತ್ರ ಪೊಲೀಸ್ ಆಗ್ಬೋದು, ರಾಜಕಾರಣಿಗಳಾಗ್ಬೋದು ಅಥವಾ ಡಾಕ್ಟರ್ ಆಗ್ಬೋದು ಅಂತ? ನನ್ನ ಜೊತೆ ಇದ್ದಾರೆ ಸಿಂಪಲ್ ಯೆಟ್ ಫೇಮಸ್ ಡಾಕ್ಟರ್ ಮಂಜುನಾಥ್ ಅವರು. ಈಗ ರಾಜಕಾರಣಕ್ಕೆ ಇಳಿದಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ಈಗ ಕ್ಷೇತ್ರದ ಹೃದಯ ಬಡಿತ ಹೇಗಿದೆ ಅಂತ ಮೊದಲನೇ ಪ್ರಶ್ನೆ. ಅಂದರೆ ಕ್ಷೇತ್ರದ ಹೃದಯದ ಬಡಿತವನ್ನ ನಾನು ಕಳೆದ 15 ದಿನದಿಂದ ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಹಲವಾರು ಸಭೆಗಳನ್ನು ನಾನು ಉದ್ದೇಶಿಸಿ ಮಾತನಾಡಿದ್ದೇನೆ. ಅಂದರೆ ಪ್ರಾಥಮಿಕವಾಗಿ BJP ಮತ್ತು JDS ಕಾರ್ಯಕರ್ತರ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ. ಈಗ ಕಳೆದ 3-4 ದಿನದಿಂದ ನಾವು ಮತದಾರರನ್ನ ನೇರವಾಗಿ ಭೇಟಿ ಮಾಡ್ತಾ ಇದ್ದೇವೆ. ಹೋದ ಕಡೆ ಎಲ್ಲ ಉತ್ತಮವಾದಂಥ ರೆಸ್ಪಾನ್ಸ್ ಇದೆ. ಅಂದರೆ ಜನ ಖುಷಿ ಪಡ್ತಾ ಇದ್ದಾರೆ, ಬಹಳ ನಗುಮುಖದಿಂದ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ನನಗೊಂದು ಆತ್ಮವಿಶ್ವಾಸ ಇದೆ, ನಾವು ಇದರಲ್ಲಿ ಗುರಿ ಮುಟ್ತೀವಿ ಅನ್ನೋ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಈ ಹೃದಯದ ಬಡಿತ ಅಂತ ಹೇಳಿದ್ರಲ್ವಾ, ಸೊ ಅಂದರೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಹೃದ್ರೋಗ ತಜ್ಞನಾಗಿ ಕಳೆದ 35 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಹಾಗೆ 18 ವರ್ಷ ನಾನು ನಿರ್ದೇಶಕನಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಒಂದು ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ಬೆಳೆಸ್ಬೋದು, ಈಗೂ ಬೆಳೆಸ್ಬೋದಾ ಅನ್ನೋದನ್ನ ತೋರಿಸಿ ಎಲ್ಲ ವರ್ಗದ ಜನರಿಗೂ, ಅದರಲ್ಲೂ ಬಡವರಿಗೆ, ನಿರ್ಗತಿಕರಿಗೆ, ಮಧ್ಯಮ ವರ್ಗದವರಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂದರೆ ಯಾವುದೇ ಆಗ್ಬೋದು, ಸರ್ಕಾರಿ ಸ್ವಾಯತ್ತ ಸರ್ಕಾರಿ ಭಾಗದಲ್ಲಿ ಸಾಧನೆ ಮಾಡೋದು ಬಹಳ ಕಷ್ಟ. ಹಲವಾರು ಅಡಚಣೆಗಳು, ಹಲವಾರು ಸಮಸ್ಯೆಗಳಿರುತ್ತೆ. ಬಟ್ ಆದಾಗ್ಯೂ ಕೂಡ ಸರ್ಕಾರದ ಅನುದಾನದ ಜೊತೆಗೆ ನಾವು ದಾನಿಗಳಿಂದ ಹಣಗಳನ್ನು, ದೇಣಿಗೆಯನ್ನು ಸಂಗ್ರಹಿಸಿ ಒಟ್ಟಿನಲ್ಲಿ ಒಂದು ಉತ್ತಮವಾದಂಥ, ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆಯನ್ನಾಗಿ ಬೆಳೆಸಿದಂಥ ಒಂದು ನೆಮ್ಮದಿ ಅಂತ ಇದೆ. ಅದು ಕೇವಲ ಬೆಂಗಳೂರಿಗೆ ಕೇಂದ್ರೀಕೃತವಾಗಿರಬಾರ್ದು. ಯಾಕೆಂದರೆ ಬೇರೆ ಭಾಗದ ಜನರಿಗೂ ಕೂಡ ಸಹಾಯ ಆಗಬೇಕು, ರೋಗಿಗಳಿಗೆ, ಹೃದ್ರೋಗಿಗಳಿಗೆ ಅನ್ನುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಒಂದು 400 ಹಾಸಿಗೆ ಸಾಮರ್ಥ್ಯದ ಜಯದೇವ ಆಸ್ಪತ್ರೆಯನ್ನು ಮಾಡಿದ್ದೇವೆ. ನಂತರ ಗುಲ್ಬರ್ಗಾದಲ್ಲಿ ಕೂಡ ಒಂದು ದೊಡ್ಡ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆ. ಮತ್ತು ಇಲ್ಲೊಂಚೂರು ಬ್ರೇಕ್ ತಗೊಳ್ತೀನಿ ಸರ್. ಗುಲ್ಬರ್ಗಾದು ಇನ್ನ ಸಂಪೂರ್ಣಗೊಂಡೇ ಇಲ್ಲ, ಅದು ಇನ್ನು ನಡೀತಾನೆ ಇದೆ. ಅದು ಪ್ರತಿ ವರ್ಷ ಒಂದಲ್ಲ ಒಂದು ಮುಂದಕ್ಕೆ ಹಾಕ್ತಾನೆ ಇದೆ. ಬೇಡಿಕೆಗಳನ್ನ ಸರ್ಕಾರಕ್ಕೆ ನೀವು ಕೊಡ್ತಾನೆ ಇರ್ತೀರಿ. ಒಟ್ನೆಲ್ಲ ಕಂಪ್ಲೀಟ್ ಆಗ್ತಾ ಇಲ್ಲ. ಅಂದರೆ 2016ನೇ ಇಸ್ವಿನಲ್ಲಿ 135 ಬೆಡ್ ಕೆಪಾಸಿಟಿ ಜಯದೇವ ಆಸ್ಪತ್ರೆ ಕೆಲಸ ಮಾಡ್ತಾ ಇದೆ. ಅಂದರೆ ನಾವು ಅಲ್ಲಿ ಜಿಮ್ಸ್ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗಲ್ಲಿ 3ನೇ ಮಾಡಿನಲ್ಲಿ ಜಯದೇವ ಆಸ್ಪತ್ರೆ ನಡೀತಾ ಇದೆ. ಇವಾಗ ಅಂದರೆ ಅಲ್ಲಿ 2 ಕ್ಯಾತ್ ಲ್ಯಾಬ್ ಇದೆ, ಆಪರೇಷನ್ ಥಿಯೇಟ್ರ್ ಇದೆ. ಸುಮಾರು ಕಳೆದ 8 ವರ್ಷದಲ್ಲಿ ನಾವು ಸುಮಾರು 5 ಲಕ್ಷ ಜನರಿಗೆ ಚಿಕಿತ್ಸೆ ಕೊಟ್ಟಿದೆ ಇಲ್ಲಿ ಗುಲ್ಬರ್ಗಾ ಜಯದೇವ ಘಟಕ. ಆಮೇಲೆ ಸುಮಾರು 30,000 ಜನರಿಗೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಆಗಿದೆ. 1,200 ಜನರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಇಲ್ಲಿ ಗುಲ್ಬರ್ಗಾ ಯೂನಿಟಲ್ಲಿ. ಅಂದರೆ ಅದು ಸಾಲ್ತಾ ಇಲ್ಲ.
ಹಾಗಾಗಿ ಒಂದು 371 ಹಾಸಿಗೆ ಸಾಮರ್ಥ್ಯದ ಹೊಸ ಸ್ವಂತ ಜಯದೇವ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ಆಲ್ಮೋಸ್ಟ್ 90% ಮುಗಿದಿದೆ. ಬಹುಶಃ ಮೇ ಜೂನ್ ತಿಂಗಳಲ್ಲಿ ಅದು ಲೋಕಾರ್ಪಣೆ ಆಗುತ್ತೆ. ಅಂದ್ರೆ ಇದು ಪ್ರೊಲಾಂಗ್ಡ್ ಅಂತ ಅಂದ್ರೆ ಆಲ್ರೆಡಿ ಕಟ್ತಾನೇ ಇದೀರಿ ಎಷ್ಟು ವರ್ಷಾನ್ಗಟ್ಲೆ ಇದು ಪ್ರಾರಂಭ ಆಗಿ 3 ವರ್ಷ ಅಷ್ಟೇ. ಎರಡನೇ ಕಟ್ಟಡ, ಮೊದಲನೇದು 2000 ಅದು ನಡೀತಾ ಇದೆ. ಈಗೇನು ಜನರಿಗೆ ಸಮಸ್ಯೆ ಏನಿಲ್ಲ. ಇದು ಹೊಸದಾಗಿ, ಯಾಕೆಂದ್ರೆ ಈಗ ಇರತಕ್ಕಂಥ ಬೆಡ್ಸು ಸಾಲಲ್ಲ. ಅದು ಇರೋದು ಮೆಡಿಕಲ್ ಕಾಲೇಜು ಕ್ಯಾಂಪಸ್ಸಲ್ಲಿ. ಈಗ ನಾವು ಪ್ರತ್ಯೇಕವಾಗಿ ಈಗ ಬೆಂಗಳೂರಲ್ಲಿ ಮೈಸೂರಲ್ಲಿ ಮಾಡಿಲ್ವಾ, ಪ್ರತ್ಯೇಕವಾದಂಥ ಈಗ ಜಯದೇವ ಆಸ್ಪತ್ರೆ ಬ್ರ್ಯಾಂಚು ಕಾಮಗಾರಿ 90-95% ಮುಗಿದಿದೆ. ಬಹುಶಃ ಮೇ ಜೂನ್ ಆದಮೇಲೆ ಇನಾಗ್ರೇಟ್ ಆಗ್ಬೋದು. ಆವಾಗ ಏನಾಗುತ್ತೆ, ಈಗ ಇರೋ ಜಾಗದಿಂದ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಬಟ್ ಅಲ್ಲಿ ಆಸ್ಪತ್ರೆ ಇಲ್ಲ ಅಂತ ಇಲ್ಲ, ಈಗ ಆಲ್ರೆಡಿ ಇದೆ. ಈಗ ಮುಂದಿನ ಪ್ರಶ್ನೆಗೆ ಅಂತ ಹೋಗೋದಾದ್ರೆ, ಮಾವನವರು ಆಲ್ರೆಡಿ ಮುಖ್ಯಮಂತ್ರಿ, ಮತ್ತೆ ಭಾವನವರು ಇದ್ದಾರೆ. ಯಾಕೆ ನೀವು ಬಿಜೆಪಿಯನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅದೇ ಪಾರ್ಟಿನಲ್ಲೇ ಮಾಡಬಹುದಾಗಿತ್ತು. ಇಲ್ಲ, ಇದೇನಾಯ್ತು, ಈಗ ನಾನು ಜನವರಿ 31 ಜಯದೇವ ಹೃದ್ರೋಗ ಆಸ್ಪತ್ರೆಯಿಂದ ನಾನು ನಿವೃತ್ತಿ ಆದಮೇಲೆ ಏನಾಯಿತು, ಸುಮಾರು ಈ ಸನ್ಮಾನಗಳು ಶುರುವಾಯಿತು. ನಿವೃತ್ತಿ ಆದಮೇಲೆ ಮೈಸೂರಲ್ಲಿ, ಬೆಂಗಳೂರಲ್ಲಿ, ಅನಂತರ ಹಾಸನದಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಕೆಲವು ಕಡೆ ಇವನ್ನು ಗುಲ್ಬರ್ಗ ಈ ಕಡೆ ಎಲ್ಲ. ಸೊ ಆವಾಗ ಈ ವಿಚಾರ ಅವರವರೇ ಪ್ರಸ್ತಾಪ ಮಾಡಿದರು. ಈಗ ನೀವು ಆಯಿತು, ನಮ್ಮ ಕರ್ನಾಟಕದಲ್ಲಿ ಒಂದು ಕೈಗೆಟುಕುವ ದರದಲ್ಲಿ ಉತ್ತಮವಾದಂಥ ಹೃದ್ರೋಗ ಚಿಕಿತ್ಸೆ ಸೇವೆ ಸಿಗುವಂತೆ ಮಾಡಿದ್ದೀರಿ. ಸೊ ಇದನ್ನು ಯಾಕೆ ರಾಷ್ಟ್ರವ್ಯಾಪ್ತಿ ಮಾಡಬಾರ್ದು, ಅದಕ್ಕೋಸ್ಕರ ಯಾಕೆ ನೀವು ಅದೇ ಟೈಮ್ಗೆ ಈ ಚುನಾವಣೆ ಬೇರೆ ಅನೌನ್ಸ್ ಆಯಿತು, ಲೋಕಸಭಾ ಚುನಾವಣೆ. ಸೊ ಹಂಗಾಗಿ ಅದು ಕಾಕತಾಳೀಯಾಗಿ ಈ ಪ್ರಶ್ನೆ ಉದ್ಭವ ಆಯಿತು. ಸೊ ನಂತರ ಪ್ರಾರಂಭದಲ್ಲಿ ಇದಕ್ಕೆ ಒಪ್ಪಿಗೆ ಮಾಡಲಿಕ್ಕೆ ಸ್ವಲ್ಪ ಮುಜುಗರ ಇತ್ತು, ನಮಗೆಲ್ಲ ಗೊಂದಲ ಇತ್ತು. ನಂತರ ತೀರ್ಮಾನ ಆಯ್ತದು, ಕಂಟೆಸ್ಟ್ ಮಾಡಲಿಕ್ಕೆ ನಾನು ಒಪ್ಕೊಂಡೆ. ಸೊ ಅಂದರೆ ಕ್ಷೇತ್ರ ಮತ್ತು ಪಕ್ಷ ಅದು ನನ್ನ ಆಯ್ಕೆ ಇಲ್ಲ, ಅದು BJP ಹೈಕಮಾಂಡು ಮತ್ತು JDS ಹೈಕಮಾಂಡ್ ಅವರು ಮಾಡಿರೋದು. ಸೊ ಇದರಲ್ಲಿ ನನ್ನ ರೋಲ್ ಏನಿಲ್ಲ. ಅದೇ ರಾಜಕೀಯಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಇದು ಹಳೆ ಮಾತು ಸರ್, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಜನ ನಿರ್ಧಾರ, ಜನ ಆಯ್ಕೆ ಮಾಡಿದ್ದಾರೆ, ಅಥವಾ ಹೈಕಮಾಂಡ್ ಇಂದ ಬಂದಿರೋ ಅಂಥ ಆಯ್ಕೆ. ಸೊ ಇದನ್ನ ನಾನು ಮತ್ತೆ ಕೇಳಿ ಮತ್ತೆ ಅದೇ ಉತ್ತರ ಪಡೆಯುವಂಥದ್ರಲ್ಲಿ ಅರ್ಥವೂ ಇಲ್ಲ, ಅಂಥದ್ದು ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಇದು ನಿಮ್ಗೆ ಬೇಕಿತ್ತಾ ಅನ್ನೋವಂಥದ್ದು ಅಪೋಸಿಷನ್ ಪಾರ್ಟಿಯವರು ಕೇಳಿದ್ರೆ ಇಟ್ಸ್ ವೆರಿ ನ್ಯಾಚುರಲ್, ಅವ್ರು ಕೇಳೋವಂಥದ್ದೇ, ಅವ್ರು ಕೇಳಲೇಬೇಕಾಗಿರೋವಂಥದ್ದು, ಅದು ಓಕೆ, ವಿ ವಿಲ್ ಅಕ್ಸೆಪ್ಟ್ ಇಟ್. ಬಟ್ ನಾಕ್ತಿಹಳ್ಳಿ ಚಂದ್ರಶೇಖರ್ ಅಂತ ಅವರುಗಳು ಈ ತರದ್ದು ಹೇಳಿದಾಗ ನಿಮ್ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ, ಯಾಕೆ ಅವರಿಂದ ಯಾಕೆ ಹಿಂಗೆ ರಿಯಾಕ್ಷನ್ ಬರಬೇಕು ಅಂತ? ಅಲ್ಲ, ಇದೇನಾಗಿದೆ, ನಾನು ನನ್ನ ಅವಧಿಯನ್ನ ವಿಸ್ತರಣಾ ಅವಧಿಯನ್ನು ಮುಗಿಸಿ ಬಂದಿರೋದು, ನಾನು ಮಧ್ಯ ಬಂದಿಲ್ಲ. ಸೊ ನಾನು ಮಧ್ಯ ಬಿಟ್ಟು ಬಂದಿಲ್ಲ. ಸೊ ಸಂಪೂರ್ಣವಾಗಿ ನನ್ನ ಅವಧಿಯನ್ನು ಮುಗಿಸಿ, ಇವನ್ನು ನನಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ರು, ಅದನ್ನು ಮುಗಿಸಿ ಬಂದಿರೋದು. ಇನ್ನು ಕೆಲವ್ರಿಗೆ ಏನಾಗಿದೆ, ಈ ಹೃದ್ರೋಗ ಕ್ಷೇತ್ರದಲ್ಲಿ ನಾನು ತುಂಬ ಎತ್ತರ ಮಟ್ಟದಲ್ಲಿ ಒಂದು ಸಾಧನೆ ಮಾಡಿದ್ದೀನಿ. ಅಂದರೆ ಎಲ್ಲರಿಗೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲರ ಬಾಯಿನಲ್ಲೂ ನನ್ನ ಹೆಸರಿದೆ, ಅಟ್ಲೀಸ್ಟ್ ಒಂದು 70-80% ಜನರ ಹೆಸರಲ್ಲಿ ಇದೆ. ಸೊ ಅವ್ರಿಗೇನು ಅನಿಸುತ್ತೆ, ಅಯ್ಯೋ ನಮ್ಮ ಡಾಕ್ಟ್ರು ಇನ್ನು ಸಿಗಲ್ವೇನೋ ನಮಗೆ, ಆ ರೀತಿ. ಅಥವಾ ಇನ್ನು ಕೆಲವ್ರಿಗೆ ಅಷ್ಟೊಂದು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ, ಡಾಕ್ಟ್ರುಗಳಿಗೆ ಏನಾದರೂ ಇದರಲ್ಲಿ ಹೋಗಿ ಏನಾದರೂ ಅವ್ರಿಗೆ ತೊಂದರೆ ಆಗ್ಬೋದಾ? ಅದು ನನ್ನ ಅರ್ಥದಲ್ಲಿ ಅವರು ನಮ್ಮ ಮೇಲೆ ಇರ್ತಕ್ಕಂಥ ಅತೀವ ಪ್ರೀತಿ ಮತ್ತು ಅಭಿಮಾನದಿಂದ ಹೇಳಿದ್ದಾರೆ ಅಂತ ಅನ್ಕೊತೀನಿ ನಾನು. ಅಂದರೆ ಅಭಿಮಾನದಿಂದ ಆ ರೀತಿ ಅನ್ಕೊತೀನಿ ನಾನು. ಇರ್ಬೋದು ಸರ್, ಬಹುಶಃ ಇರಬಹುದು. ಯಾಕಂದ್ರೆ ಅವರು ಒಳ್ಳೆ ಲೇಖಕರು, ಚಿಂತಾವಾದಿಗಳು ಇರಬಹುದು. ಬಟ್ ಸಮಾಜ ಸೇವೆಗೆ ರಾಜಕೀಯನೇ ಬೇಕಾ? ಅಂದ್ರೆ ಬೇರೆ ದಾರಿನೇ ಇಲ್ವಾ ನಾವು ಸಮಾಜ ಸೇವೆಗೆ, ಬಡವರಿಗೆ ನಾವು ಸಹಾಯ ಮಾಡೋದಕ್ಕೆ? ಈಗ ನೀವು ಜಯದೇವದಲ್ಲಿ ಸಲ್ಲಿಸಿರುವಂತ ಯಾವುದೇ ರೂಪದಲ್ಲಾಗಿರ್ಬಹುದು, ಇದಕ್ಕೆ ನೀವು ರಾಜಕೀಯನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇಲ್ಲ, ಇದು ಜಸ್ಟ್ ಒಂದು ಆಕಸ್ಮಿಕ. ಒಂದೊಂದ್ಸರಿ ಏನಾಗುತ್ತೆ, ನಮಗೆ ಗೊತ್ತಿರೋದಿಲ್ಲ, ಅದು ಬರುತ್ತೆ. ಅಂದರೆ ಈಗ ನಾವು ವೈದ್ಯಕೀಯ ಕ್ಷೇತ್ರದಲ್ಲೂ ಮಾಡಿರೋದು ಜನಸೇವೆನೇ, ಇದನ್ನು ಜನಸೇವೆನೇ.
ಅದು ಆ ಮನೋಭಾವ ಇದ್ದರೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಬೇಸಿಕ್ ಪರ್ಸನಾಲಿಟಿ ಇದ್ದರೆ ಅದು ಎಲ್ಲೋದ್ರೂ ಅದೇ ರೀತಿ ಮಾಡಿಸುತ್ತೆ ನಿಮಗೆ. ಸೊ ನಿಮಗೆ ಈ ವ್ಯಾಪಾರೀಕರಣದ ನಿಮಗೆ ಮನೋಭಾವ ಇದ್ದರೆ ನೀವೆಲ್ಲೋದ್ರೂ ಅದನ್ನೇ ಮಾಡ್ತೀರಾ ಆ ರೀತಿ. ಸೊ ನಿಮಗೆ ಇಲ್ಲ ಸೇವಾ ಮನೋಭಾವ ಇದ್ದರೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ನಾನು ಅದೇ ರೀತಿ ನನಗೆ ಹಲವಾರು ಸ್ನೇಹಿತರು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೇರಳದಿಂದ, ವೆಸ್ಟ್ ಬೆಂಗಾಲಿಂದ, ಮಧ್ಯಪ್ರದೇಶದಿಂದ, ತಮಿಳ್ನಾಡಿಂದ, ದೆಹಲಿಯಿಂದ, ಡಾಕ್ಟರ್ ಮಂಜುನಾಥ್ ನೀವು ಅಕ್ಸೆಪ್ಟ್ ಮಾಡಬೇಕು, ಯಾಕೆಂದರೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ರೀತಿ ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಂಥವ್ರು ಇಲ್ಲ ನಮ್ಮ ದೇಶದಲ್ಲಿ. ಸೊ ಇದರಿಂದ ದೇಶದ ಆರೋಗ್ಯ ಕ್ಷೇತ್ರಕ್ಕೆ ಒಳ್ಳೆಯದಾಗ್ಬೋದು, ನಿಮ್ಮ ಸಲಹೆ ಕೊಡೋಕ್ಕೆ ನಿಮಗೊಂದು ಅವಕಾಶ ಇರುತ್ತೆ. ಅದು ಆಯಿತು. ಆ ರೀತಿಯೂ ಸುಮಾರು ಜನ ನನಗೆ ಮೇಲ್ ಮಾಡಿದರು, ಫೋನಲ್ಲಿ ಮಾತಾಡಿದರು. ಸೊ ಆ ರೀತಿಯೂ ಆಗಿ ಅವರ ಅಭಿಪ್ರಾಯನೂ ಹೇಳಿದರು. ಈಗ ಮಂಜುನಾಥ್ ಅವರು ಅಂದರೆ ಒಂದು ಆರೋಪ, ಅದನ್ನು ನಾವು ಪಾಸಿಟಿವ್ ಆಗು ತಗೋಬೋದು ಅಥವಾ ನೆಗೆಟಿವ್ ಆಗು ತಗೋಬೋದು. ಮಂಜುನಾಥ್ ಅವರು ಯಾವುದೇ ಒಂದು ಅಧಿಕಾರ ಸಿಕ್ಕರೆ ಅದನ್ನು ಬಿಟ್ಕೊಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಜಯದೇವಾದಲ್ಲಿ ನಿಮಗೆ ಆಸ್ ಎ ಡೈರೆಕ್ಟರ್ ಅಂತ ಕೂರಿಸಿದಾಗ ಒಂದು ಅವಧಿ ಮುಗಿದ ನಂತರವೂ ತಾವು ಅದೇ ಜಾಗದಲ್ಲಿ ಇದ್ರಿ. ಬೇರೆಯವರು ಅರ್ಹರಾಗಿರಬಹುದು ಅಧಿಕಾರಕ್ಕೆ, ಆ ಜಾಗಕ್ಕೆ ಕೂತ್ಕೋಬೇಕಾದಂಥ ಜಾಗದಲ್ಲಿ ಬೇರೆಯವರಿಗೆ ನೀವು ಅವಕಾಶ ಕೊಡಲಿಲ್ಲ. ನೀವೇ ಇದ್ರಿ, ಸತತವಾಗಿ 18 ವರ್ಷ ಪ್ಲಸ್ ಇದ್ರಿ. ಇದಕ್ಕೇನು ಹೇಳ್ತೀರಾ? ಅಂದರೆ ಇವತ್ತು ಕರ್ನಾಟಕದಲ್ಲಿ ಸುಮಾರು 25ರಿಂದ 30 ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಜಯದೇವ ಯಾಕೆ ವಿಭಿನ್ನ ಆಯಿತು ಸರ್? ಇಲ್ಲಿ ಕೊಟ್ಟಿರೋ ಗ್ರ್ಯಾಂಟ್ಸು ಅಷ್ಟೇ, ಅಲ್ಲಿ ಕೊಟ್ಟಿರೋ ಗ್ರ್ಯಾಂಟ್ಸು ಅಷ್ಟೇ. ಸೊ ಇದನ್ನು ಸುವರ್ಣಯುಗ ಅಂತ ಹೇಳ್ತಾರೆ. ನನ್ನ ಅವಧಿನ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಸುವರ್ಣಯುಗ ಅಂತ ಹೇಳ್ತಾರೆ. ಈಗ ಇಡೀ ರಾಜ್ಯದಲ್ಲೆಲ್ಲ, ಇಡೀ ರಾಷ್ಟ್ರದಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಮಾದರಿಯಾಗಿದೆ. ಸೊ ಈ ಯಾರು ಸಾಧನೆ ಮಾಡ್ತಾರೆ, ಯಾರು ಒಂದು ಸುಧಾರಣೆ ತರ್ತಾರೆ ಅಂಥವ್ರಿಗೆ ಸಾಮಾನ್ಯವಾಗಿ ಪ್ರಜ್ಞಾವಂತ ಸರ್ಕಾರಗಳು ಮುಂದುವರಿಸ್ತಾ ಹೋಗ್ತಾರೆ. ಕೆಲವರು ಹೇಳಿದರು, ನೀವೇನಾದರೂ ಅಮೇರಿಕಾ ದೇಶದಲ್ಲಿದ್ದರೆ ನಿಮ್ಮ ರಿಟೈರ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದರಿಂದ ಇವತ್ತು ಸಾಧನೆ ಮಾಡಿದವ್ರಿಗೆ, ಈಗ ಅಬ್ದುಲ್ ಕಲಾಂ ಅವ್ರಿಗೆ ಪ್ರಧಾನಮಂತ್ರಿ ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರಿಗೆ ಬರೆದಿರ್ತಾರೆ ಅವ್ರ ಆಫೀಸರ್ಸ್ ಎಲ್ಲ, ಅವ್ರದ್ದು ಆಯಿತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ. ಆದರೆ ಅವರ ಸಾಧನೆ ನೋಡಿದಂಥ ಸಂದರ್ಭದಲ್ಲಿ ದೇವೇಗೌಡರು ಅವ್ರಿಗೆ 3 ವರ್ಷ ಎಕ್ಸ್ಟೆನ್ಷನ್ ಕೊಡ್ತಾರೆ. ಯಾವಾಗಲೂ ಅಷ್ಟೇ ಈ ಸಾಧಕರಿಗೆ ಇದರಿಂದ ಯಾರಿಗೆ ಹೆಲ್ಪ್ ಆಗಿದೆ? ಸಮಾಜಕ್ಕೆ ಹೆಲ್ಪ್ ಆಗಿದೆ. ಈಗ ನಾನು ನಿರ್ದೇಶಕನಾಗಿ ಮುಂದುವರಿದೇ ಇದ್ದರೆ ಮೈಸೂರು ಜಯದೇವ ಬರ್ತಿರಲ್ಲ ಅನಿಸುತ್ತೆ, ಅಥವಾ ಗುಲ್ಬರ್ಗನೂ ಬರ್ತಿರಲ್ಲ, KC ಜನರಲ್. ಈಗ ನಾವು ಬರೀ ಸರ್ಕಾರದ ಅನುದಾನದಿಂದಲೇ ಆಸ್ಪತ್ರೆಯನ್ನು ನಾವು ಡೆವಲಪ್ ಮಾಡಿಲ್ಲ. ಸುಮಾರು 50ರಿಂದ 60 ದಾನಿಗಳನ್ನು, ಫಿಲಾಂಥ್ರಫಿಸ್ಟ್ಗಳಿಂದ ನಾವು ಹಣ ಸಂಗ್ರಹಿಸಿ ಮಾಡಿದ್ದಾರೆ. ಸುಧಾಮೂರ್ತಿಯವರು ಒಂದು ಮಾತು ಹೇಳಿದರು ನನಗೆ. ಈಗ ಅವರು ಒಂದು 120 ಕೋಟಿ ವೆಚ್ಚದಲ್ಲಿ 350 ಬೆಡ್ದು ಜಯದೇವ ಆಸ್ಪತ್ರೆ ಆವರಣದಲ್ಲಿ 350 ಬೆಡ್ದು ಇನ್ಫೋಸಿಸ್ ಬ್ಲಾಕ್ನ ಕಟ್ಸ್ಕೊಟ್ಟಿದ್ದಾರೆ. 2021 ನವೆಂಬರ್ ಇಸ್ವಿನಲ್ಲಿ ಅದು ಇನಾಗ್ರೇಟ್ ಆಯಿತು. ಅವ್ರು ಕೇಳಿದ್ದು ಇಷ್ಟೇ, ಡಾಕ್ಟರ್ ಮಂಜುನಾಥ್ ನಿಮ್ಮದು ಎಷ್ಟು ಅವಧಿ ಇದೆ, ನಿರ್ದೇಶಕರಾಗಿ ಎಷ್ಟು ಅವಧಿ ಇದೆ ಅಂತ ಕೇಳಿದರು 2019ರಲ್ಲಿ. ಆವಾಗ ನನಗೆ 3 ವರ್ಷ ಆಯಿತು. ನಿಮಗೆ 3 ವರ್ಷ ಇರೋದ್ರಿಂದ ನಾವು ಕಟ್ಕೊಡ್ತೀವಿ, ನಿಮ್ಗೇನಾದರೂ 6 ತಿಂಗಳು ವರ್ಷ ಇದ್ದರೆ ನಾವು ಕಟ್ತಿರಲಿಲ್ಲ. ಯಾಕೆಂದರೆ ನಾವು ಹಲವಾರು ಕಡೆ ಕಟ್ಕೊಟ್ಟು ಸರ್ಕಾರದ ಸಂಸ್ಥೆಗಳಿಗೆ ನಾವು ಕಟ್ಕೊಟ್ಟು ಕೈ ಸುಟ್ಕೊಂಡಿದ್ದೀವಿ. ಇಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾವು ಕಟ್ಕೊಟ್ರೆ ಆಸ್ಪತ್ರೆನ ಅದನ್ನು ನೀವು ಸಮರ್ಪಕವಾಗಿ ಸದ್ವಿನಿಯೋಗವಾಗಿ ನಡೆಸ್ತೀರಾ ಅಂತ. ಅದಕ್ಕೇನೆ ಈಗ ಜಾಗದಲ್ಲಿ ಯಾರಿದ್ದಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಹೌದು, ಇವಾಗ ಯಾವಾಗಲೂ ಅಷ್ಟೇ ಯಾರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಯಾರು ಅಚೀವರ್ಸ್ ಇರ್ತಾರೆ, ಯಾರು ಗೇಮ್ ಚೇಂಜರ್ಸ್ ಇರ್ತಾರೆ, ಅವ್ರಿಗೆ ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ಅವರಿಗೆ ರಿಕ್ರೂಟ್ಮೆಂಟ್ ಮುಂದುವರಿಸ್ತಾರೆ ಎಲ್ಲ ಕಡೆ. ಅದನ್ನೇ ನಾವು ಪ್ರೋಗ್ರೆಸಿವ್ ಗೌರ್ಮೆಂಟ್ ಅನ್ನೋದು. ಸೊ ಇವಾಗ
ಅದೇ ಬೇರೆ ಸಂಸ್ಥೆಗಳು ಯಾಕೆ ಈ ಮಟ್ಟಕ್ಕೆ ಬೆಳೆದಿಲ್ಲ? ಸೊ ಅದರಿಂದ ಯಾವಾಗಲೂ ಅಷ್ಟೇ ಸಾಧನೆಯ ಹಿನ್ನೆಲೆ ನೋಡಬೇಕೇ ಹೊರತು ಬೇರೆ ಥರ ಹಿನ್ನೆಲೆ ಈಗೇನು ನಾವೇನು ಕೇಳಕ್ಕೆ ಹೋಗಿದ್ವಾ? ಸೊ ಬಂದಂಥ ಸರ್ಕಾರ ಅದರಿಂದ ಸಮಾಜಕ್ಕೆ ಅನುಕೂಲ ಆಗಿದೆ, ಸಂಸ್ಥೆಗೆ ಅನುಕೂಲ ಆಗಿದೆ. ಇವತ್ತು ರಾಜ್ಯಕ್ಕೆ ಹೆಸರು ಬಂದಿದೆ, ರಾಷ್ಟ್ರಕ್ಕೆ ಹೆಸರು ಬಂದಿದೆ. ಇವತ್ತು ಇಥಿಯೋಪಿಯಾ ಪೇಷಂಟ್ಸ್ನ ಆಪ್ರೇಟ್ ಮಾಡಿದ್ವಿ, ಇಂಡೋನೇಷ್ಯಾದಿಂದ ಇದು ಮಾಡಿದ್ವಿ. ಬರಾಕ್ ಒಬಾಮಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಮಾಡೆಲ್ ಏನಿದೆ, ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಮಾಡೆಲ್ ಏನಿದೆ, ಬರಾಕ್ ಒಬಾಮಾ ಹೋಗಲಿದ್ದಾರೆ. ಸೊ ಇದರಿಂದ ಇನ್ನೂ ನಂತರ ನಮ್ಮ ರೂಲ್ಸ್ ಏನು ಹೇಳುತ್ತೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ನೀವು 70 ಇಯರ್ಸ್ ತನಕ ಮುಂದುವರಿಬೋದು, ಆ ಥರನೂ ಇದೆ. ಸೊ ಅದಕ್ಕೋಸ್ಕರ ಕೆಲವರೆಲ್ಲ ಹೇಳಿದ್ದಾರೆ ನನಗೆ. ಸೊ ಅದರಿಂದ ಬೇರೆಯವ್ರಿಗೆ ಅವಕಾಶ ಅಂದರೆ, ಈ ಕೆಲವರು ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ, ತುಂಬ ಚೆನ್ನಾಗಿ ಆಡೋರು. ಈಗ ಧೋನಿ ಅವರೆಲ್ಲ ಸುಮಾರು ಜಾಸ್ತಿ ವರ್ಷ ಆಡಿದ್ರಲ್ಲ, ತೆಂಡೂಲ್ಕರ್ ಅವರು 38 ಇಯರ್ಸ್ ತನಕ ಆಡಿದ್ರಲ್ಲ, ಇನ್ನು ಕೆಲವರು 30 ವರ್ಷ. ಅದರಿಂದ ಸಾಧನೆ, ಕೊಡುಗೆ, ಅದಕ್ಕೆ ಸಮ್ ಅಚೀವರ್ಸ್ ಬಹಳ ಅಪರೂಪ ಇರ್ತಾರೆ. ಈಗ ಈ ಪ್ರಶ್ನೆಗೆ ನೀವು ಹೇಗೆ ರಿಸೀವ್ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಎಲ್ಲೂ ನೀವು ಒಂದು ಸರ್ಜರಿ ಮಾಡೇ ಇಲ್ಲ ಅನ್ನೋ ಒಂದು ಆರೋಪ ಇದೆ. ನಿಮ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಇಲ್ಲ, ನಾನು ಕಾರ್ಡಿಯಾಲಜಿಸ್ಟು. ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸ್ ನಾವು ಮಾಡೋದು. ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸ್ ಅಂದರೆ ಆಂಜಿಯೋಗ್ರಾಮು, ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ಸು, ಡಿವೈಸ್ ಕ್ಲೋಜರ್ಸು, 2 ವಿಭಾಗ ಇರುತ್ತೆ. ಒಂದು ಕಾರ್ಡಿಯೋಥೊರಾಸಿಕ್ ಸರ್ಜರಿ ಅಂತ, ಇನ್ನೊಂದು ಕಾರ್ಡಿಯಾಲಜಿ. ಈಗ ನಿಮ್ಮ ಫಾದರ್ಗೆ ಆಂಜಿಯೋಗ್ರಾಮು ಮಾಡಿದ್ವಿ, ಆಂಜಿಯೋಪ್ಲಾಸ್ಟಿ, ಅದು ನಮ್ಮ ಎಕ್ಸ್ಪರ್ಟ್. ಅದಕ್ಕೆ ತಜ್ಞರು. ಹೌದು, ನೀವು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮು, ಪೇಸ್ ಮೇಕರ್ಸ್, ಡಿವೈಸ್ ಕ್ಲೋಜರ್. ಸೊ ಅದೂ ಇಟ್ ಈಸ್ ಆಲ್ಸೋ ಕಾಲ್ಡ್ ಸರ್ಜರಿ, ಪ್ರೊಸೀಜರ್ಗೂ ಸರ್ಜರಿಗೂ ತುಂಬಾ ಇಲ್ಲ. ಸರ್ಜರಿ ಈಗೆಲ್ಲ ಇಟ್ ಇಸ್ ಆಲ್ ಕನ್ಸಿಡರ್ಡ್. ಇದು ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಏನು ಚಿಕಿತ್ಸೆ ಕೊಡ್ತಾ ಇದ್ವಿ, ಅದನ್ನ ಈಗ 50% ನಾನ್ ಸರ್ಜಿಕಲ್ ಮೆಥಡಲ್ಲಿ ಕೊಡ್ತೀವಿ. ಈಗ ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ, ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಮಾಡಿರೋದು ಡಾಕ್ಟರ್ ಮಂಜುನಾಥ್. ಇವತ್ತು ನನ್ನ ಹೆಸರಲ್ಲಿ ಮಂಜುನಾಥ್ ಟೆಕ್ನಿಕ್ ಅಂತಲೇ ಇದೆ. ಇದು ಅಮೇರಿಕಾ ದೇಶದಲ್ಲಿ ಕೂಡ ಪಬ್ಲಿಷ್ ಆಗಿದೆ. ಆಮೇಲೆ ಇದು ಯಾವುದು ಟೆಕ್ಸ್ಟ್ ಬುಕ್ ಆಫ್ ಕಾರ್ಡಿಯಾಲಜಿ ಹರ್ಸ್ಟು 3000 ಪೇಜ್ ಇದೆ, ಅದರಲ್ಲಿ ಮಂಜುನಾಥ್ ಕ್ಲಾಸಿಫಿಕೇಶನ್ ಅಂತಿದೆ. ಸೊ ಇವೆಲ್ಲ ಇದೇನಾಗುತ್ತೆ, ಈ ಸಾಮಾನ್ಯ ಜನರಿಗೆ ಇವೆಲ್ಲ ಗೊತ್ತಾಗಲ್ಲ. ಈಗ ಎದೆ ಸೀಳಿ ಮಾಡೋದು ಅದು ಈಗ ಸರ್ಜರಿ ಅಂದ್ರೇನು, ಟ್ರೀಟ್ಮೆಂಟ್ ಅಷ್ಟೇ. ಸೊ ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ನಾನು ನಮ್ಮದ್ರಲ್ಲ, ಕೇರಳದಲ್ಲಿ ನಾನು ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ, ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದೀನಿ, ನಾಗ್ಪುರಲ್ಲಿ ಮಾಡಿದ್ದೀನಿ, ಬೆಳಗಾಮಲ್ಲಿ ಮಾಡಿದ್ದೀನಿ. ಇದು ಈಗ ನೀವು ತೆಗೆದು ನೋಡಿ, ಬಲೂನ್ ಮಂಜುನಾಥ್ ಟೆಕ್ನಿಕ್ ಅನ್ನೋದು ಪಬ್ಲಿಷ್ ಆಗಿದೆ. ಸರ್ಜರಿನೇ ಬೇಡ. ಈಗ ಆಂಜಿಯೋಪ್ಲಾಸ್ಟಿ ಇಸ್ ಆಲ್ಸೋ ಇಸ್ ಎ ನಾನ್ ಸರ್ಜಿಕಲ್ ಪ್ರೊಸೀಜರ್. ಇಟ್ ಇಸ್ ಅ ನಾನ್ ಸರ್ಜಿಕಲ್, ಬಟ್ ಸರ್ಜರಿ. ಇವಾಗ ನನಗೆ ಹೃದಯಾಘಾತ ಆದಾಗ ನಾನು ಮಂಜುನಾಥ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಅನ್ನೋ ಕ್ರೆಡಿಟ್ ನೀವು ತಗೊಳ್ಳಾರ್ರಿ ಅಲ್ವಾ? ಹೌದು, ಹಾರ್ಟ್ ಅಟ್ಯಾಕಿಗೆ ನಾವೇ ಟ್ರೀಟ್ಮೆಂಟ್ ತಗೊಳ್ಳೋದು, ಹಾರ್ಟ್ ಅಟ್ಯಾಕಿಗೆ ಕಾರ್ಡಿಯಾಲಜಿಸ್ಟ್ ನೋಡೋದು, ಆಂಜಿಯೋಪ್ಲಾಸ್ಟಿ ಮಾಡೋದು ನಾವೇನೆ. ಈಗ 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ಬಹುಶಃ 90% ಜನರಿಗೆ ಆಂಜಿಯೋಪ್ಲಾಸ್ಟಿ ಸ್ಟಂಟೇ ಮಾಡೋದು, ಅದು ನಾವು ಮಾಡೋದು. ಇನ್ನೊಂದು 10% ಜನರಿಗೆ ಓಪನ್ ಹಾರ್ಟ್ ಸರ್ಜರಿ. ನೀವು ಓಪನ್ ಹಾರ್ಟ್ ಸರ್ಜರಿ ಮಾಡಲ್ಲ? ನಾವು ಓಪನ್ ಹಾರ್ಟ್ ಸರ್ಜರಿ ನನ್ನ ಸ್ಪೆಷಾಲಿಟಿ ಅಲ್ಲ. ಕಾರ್ಡಿಯಾಲಜಿಸ್ಟ್ಗೂ ಕಾರ್ಡಿಯಾಕ್ ಸರ್ಜನ್ಗೂ ಬೇರೆ ಡಿಫ್ರೆನ್ಸ್ ಇದೆ. ಇವತ್ತು 70% ಈಗ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಆಂಜಿಯೋಪ್ಲಾಸ್ಟಿ, ಈಗ ಎಷ್ಟು ಹೆಸರು ಹೇಳ್ಬೋದು ನಾವು, ಬೇರೆಯವ್ರದ್ದು ಸುಮಾರು ಹೆಸರು ಹೇಳ್ಬೋದು. ಆ ರೀತಿ ಇವತ್ತು ನನ್ನ ಅವಧಿಯಲ್ಲಿ 500% ಪ್ರಗತಿಯಾಗಿದೆ ಸಂಸ್ಥೆ. ಇವತ್ತು ಅಮಂಗ್ ದಿ ಟಾಪ್ 5 ಸೆಂಟರ್ಸ್, ಅಮಂಗ್ ದಿ ಟಾಪ್ 5 ಕಾರ್ಡಿಯಾಕ್ ಸೆಂಟರ್ಸ್, ಜಯದೇವ ನನ್ನ ಅವಧಿಯಲ್ಲಿ 1ನೇ ಸ್ಥಾನ. 2ನೇ ಸ್ಥಾನ ಇದು ಯಾವುದು, ಮೆಡಿಟ್ರಿ ಹಾಸ್ಪಿಟಲ್ ಅಂದ್ಬಿಟ್ಟು ಇದು ಕೇರಳ. 3ನೇದು ಜಿ ಬಿ ಪಂತ್ ಹಾಸ್ಪಿಟಲ್ ಡೆಲ್ಲಿ. 4ನೇದು PJ ಇನ್ಸ್ಟಿಟ್ಯೂಟ್ ಆಫ್ ಚಂಡೀಗಢ. ಸೊ ಇವತ್ತು ಇಂಡಿಯಾ ದೇಶದಲ್ಲಿ ಇದಕ್ಕೆ ಮ್ಯಾಚ್ ಆಗೋಂಥ ಪಬ್ಲಿಕ್ ಹಾಸ್ಪಿಟಲ್ ಇಲ್ಲ. ನೋ ಡೌಟ್ ಯು ಆರ್ ಅ ವೆರಿ ಗ್ರೇಟ್ ಅಡ್ಮಿನಿಸ್ಟ್ರೇಟರ್. ನೋ ಡೌಟ್
ಯು ಆರ್ ಅ ಗಿವರ್. ನೀವು ಏನೇ ಸಮಸ್ಯೆ ಬಂದರೂ ಅದಕ್ಕೆ ನಾನು ಕಣ್ಣಾರೆ ಸಾಕ್ಷಿಯಾಗಿ ನೋಡಿದ್ದೀನಿ. ಯಾಕಂದರೆ ನಮ್ಮ ತಂದೆಯವರನ್ನ ಕರ್ಕೊಂಡು ಬಂದಾಗ ನೀವೇ ಖುದ್ದು ಅಟೆಂಡ್ ಮಾಡಿರೋದನ್ನ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ನನಗೆ ಇದಿಲ್ಲ. ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಕ್ಯಾಮರಾಸ್ ಇರ್ತಾ ಇತ್ತು. ಇಲ್ಲಿ ವಾರ್ಡ್ ಬೈ ವಾರ್ಡ್ ನೀವು ನಿಮ್ಮ ಕಣ್ಣಲ್ಲಿ ನೋಡ್ತಿದ್ರಿ, ಯಾವ ಪೇಷಂಟಿಗೆ ಹೇಗೆ ಅಟೆಂಡ್ ಮಾಡಬೇಕು ಅಂತ ನಿಮಿಷದಲ್ಲಿ ಕಳಿಸ್ತಾ ಇರ್ತಿದ್ರಿ ನೀವು. ಈ ಪೇಷಂಟಿಗೆ ಈ ಅವಶ್ಯಕತೆ ಇದೆ, ಹೋಗಿ ಅಂತ. ಅದನ್ನ ನಾನು ಕಣ್ಣಾರೆ ನೋಡಿರೋದಕ್ಕೆ ನಾನು ಸಾಕ್ಷಿ ಇದ್ದೀನಿ ನಾನು. ಬಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದಂತ ಚಾಣಕ್ಯತನ ಅಥವಾ ಒಂದು ಬೇಕಾಗಿದ್ದಂತ ಏನಂತಾರೆ ಟ್ಯಾಲೆಂಟ್ ಇಲ್ಲಿ ಸರ್ಜರಿ ಇಲ್ಲ. ನನ್ನ ಸ್ಪೆಷಾಲಿಟಿ ಆ ಕ್ರೆಡಿಟ್ ತಗೋತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಸರ್ಜರಿ ಈಗ ಹಾರ್ಟ್ ಹೋಲ್ ಇರುತ್ತೆ, ಅದನ್ನ ಡಿವೈಸ್ ಹಾಕಿ ಕ್ಲೋಸ್ ಮಾಡ್ತೀವಿ. ನಿಮ್ಗೇನಾಗಿದೆ, ನಿಮ್ಗೆ ಹೇಳದ ಅನುಭವ ಇಲ್ಲ ಇದ್ರ ಬಗ್ಗೆ. ಯಾಕೆ ಗೊತ್ತಾ, ಜನರಿಗೂ ಅನುಭವ ಇಲ್ಲ. ಹಿಂದೆ ಈಗ ಹಾರ್ಟ್ ಹೋಲ್ ಇತ್ತಲ್ಲ, ಅದನ್ನ ಮೊದಲು ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾ ಇದ್ರು. ಈಗ ಕೆಲವನ್ನ ಕಾಲ್ ಮೂಲಕನೇ ಮಾಡ್ಬೋದು. ನಾವು ಕೀ ಹೋಲ್ ಅಲ್ಲ, ಸರ್ಜರಿ ಇಲ್ಲ, ಕಾಲ್ ಮೂಲಕನೇ ಅಂಬ್ರೆಲ್ಲಾ ಡಿವೈಸ್ ಮಾಡಿ ಅಂತ. ಇವಾಗ ನೀವೇನಿಲ್ಲ, ಈಗ ಕಾರ್ಡಿಯಾಲಜಿಸ್ಟು ಇವತ್ತು ದೇಶದಲ್ಲಿ ಇದಾರಲ್ಲ, ಬ್ರಿಲಿಯಂಟ್ ಕಾರ್ಡಿಯಾಲಜಿಸ್ಟ್, ಬ್ರಿಲಿಯಂಟ್ ಅಡ್ಮಿನಿಸ್ಟ್ರೇಟರ್. ಎಲ್ಲರೂ ಎರಡೂ ಇರತಕ್ಕಂಥ ಏಕೈಕ ವ್ಯಕ್ತಿ ಅಂತ ಇವರು ಹೇಳ್ತಾರೆ. ಸರ್ಜರಿ ಕ್ರೆಡಿಟ್ ಅಲ್ಲ. ಈಗ ನಮ್ಮ ನಾಯಕತ್ವದಲ್ಲಿ, ನಮ್ಮ ನಿರ್ದೇಶಕರ ಅವಧಿಯಲ್ಲಿ ಏನೇ ಆದ್ರೂ ಅದು ಕ್ರೆಡಿಟ್. ಈಗ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಏನಾದರೂ ಇದಾದರೆ ಚೀಫ್ ಮಿನಿಸ್ಟರ್ಗೆ ಹೋಗಲ್ವಾ ಕ್ರೆಡಿಟು? ಹಾಗೆ ಈಗ ಯಾವುದಾದ್ರೂ ಈಗ ಒಂದು ಸರ್ಕಾರದಲ್ಲಿ ಏನೋ ಒಂದು ಇದಾದರೆ, ಯಾಕೆಂದರೆ ಇವತ್ತು ವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ ನಾವಲ್ಲಿ, ಇರಲಿಲ್ಲ. ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಇರಲಿಲ್ಲ. ಆ ರೀತಿ ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಇಲ್ಲಿ ಇವತ್ತು ಫ್ರಾನ್ಸ್ ದೇಶದವ್ರಿಗೆ ಟ್ರೈನಿಂಗ್ ಮಾಡಿದ್ದೀನಿ ನಾನು. ಬಲೂನ್ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಅಮೆರಿಕ ದೇಶದವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ವಿಯೆಟ್ನಾಮರಿಗೆ ಕೊಟ್ಟಿದ್ದೀನಿ, ನಂತರ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಲೈವ್ ಟೆಲಿಕಾಸ್ಟೇ ಮಾಡಿದ್ದೀವಿ ನಾವು. ನಾನು ಆ್ಯಕ್ಚುಲಿ ಮಾಡೋ ಪ್ರೊಸೀಜರ್ನ ಅಮೇರಿಕಾಗೆ ಟೆಲಿಕಾಸ್ಟ್ ಮಾಡಿದ್ದೀವಿ, ನ್ಯೂಜಿಲ್ಯಾಂಡಿಗೆ ಮಾಡಿದ್ದೀವಿ, ದೆನ್ ಫ್ರಾನ್ಸಿಗೆ ಮಾಡಿದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಥಿಂಕ್ ಏನೋ ಯಾರೋ ರಾಂಗ್ ಫೀಡ್ ಮಾಡಿದ್ದಾರೆ. ಆರೋಪ, ಅದಕ್ಕೆ ಕೇಳಿದ್ದು. ಆರೋಪ ಅಲ್ಲ, ಬಿಕಾಸ್ ಇವಾಗ ಫಸ್ಟ್ ಟೈಮ್ ಐ ಮೀನ್ ಹಿಯರಿಂಗ್ ದಿಸ್, ಬಿಕಾಸ್ ನಮ್ಮದು ಟ್ಯಾಲೆಂಟು ಆಸ್ ಎ ಕಾರ್ಡಿಯಾಲಜಿಸ್ಟ್ ಬೆಸ್ಟು. ನೀವು ಜಯದೇವ ಆಸ್ಪತ್ರೆಗೆ ಹೋಗಿ ಕಾರ್ಡಿಯಾಲಜಿಸ್ಟಿಗೆ ಕೇಳಿ, ದೇ ವರ್ಷಿಪ್ ಮೀ. ವೆರಿ ಟ್ರೂ ಸರ್. ಅಲ್ಲಲ್ಲ, ನಾಟ್ ಆಸ್ ಎನ್ ಅಡ್ಮಿನಿಸ್ಟ್ರೇಟರ್, ಆಸ್ ಎ ಟೀಚರ್, ಆಸ್ ಎ ಟ್ರೈನರ್. ಟ್ರೂ ಡಾಕ್ಟರ್, ನಾನೇ ಕಣ್ಣಾರೆ ನೋಡಿದ್ದೀನಿ. ಅಲ್ಲಲ್ಲ, ನೀವು ಕಣ್ಣಾರೆ ನೋಡಿದ್ರು ಇವೆಲ್ಲ ಅರ್ಥ ಆಗಲ್ಲ. ಈ ಕುಮಾರಸ್ವಾಮಿ ಅವ್ರಿಗೆ 3ನೇ ಸರಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ, 3 ದಿವಸಕ್ಕೆ ಹೋಗಿ ಬಂದರು. ಈಗ ಲೇಟೆಸ್ಟ್ ಟೆಕ್ನಾಲಜಿ ಡೆವಲಪ್ ಆಗಿದೆ. ಆ ರೀತಿ ಆಗುತ್ತೆ. ಇವತ್ತು ಈಗ ಇಡೀ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಆಂಜಿಯೋಪ್ಲಾಸ್ಟಿ ಆಗೋದು ಜಯದೇವದಲ್ಲಿ. ಅಲ್ಲ, ಇಂಥವೆಲ್ಲ ಕೆಲವು ಕೇಳಿದ್ರೇನೆ ಊಹಾಪೋಹಗಳು ಇದಾಗೋದು, ಕ್ಲಿಯರ್ ಆಗೋದು. ಅದಕ್ಕೇನೆ ಇದಕ್ಕೆಲ್ಲ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ಗಳನ್ನೇ ಇಂಟರ್ವ್ಯೂ ಮಾಡಬೇಕು. ಒಂದ್ಸತಿ ಇವಾಗ ಅಖಾಡಕ್ಕೂ ಇಳಿದಾಗ ಹೋಗಿದೆ. ಇಂಥವು ಬಂದಾಗ ಇವಾಗ ಅಪೋಸಿಷನ್ ಪಾರ್ಟಿ ಅವರು ಹಿಂಗಂತೆ ಹಂಗಂತೆ ಅಂದಾಗ ಏನಾಗುತ್ತೆ, ಟೀಕೆಗಳು ಸಾಯುತ್ತವೆ, ಬಂದೇ ಬರ್ತವೆ. ಟೀಕೆಗಳು ಸಾಯುತ್ತವೆ, ನಿಮ್ಮ ಸಾಧನೆಗಳು ಜೀವಂತವಾಗಿರುತ್ತೆ. ಈಗ ಡಾಕ್ಟರ್ ಮಂಜುನಾಥ್ ಟೆಕ್ನಿಕ್ ಅನ್ನೋದು ಸುಮ್ಮನೆ ಬರುತ್ತಾ? ಆಮೇಲೆ 1996ನೇ ಇಸ್ವಿನಲ್ಲಿ ಕೇರಳದಲ್ಲಿ ನಾನು 12 ವ್ಯಾಲೋಪ್ಲಾಸ್ಟಿ ಪ್ರೊಸೀಜರ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು. ಒಂದು ಪುಸ್ತಕದಲ್ಲಿ ಒಬ್ಬನ ಹೆಸರು ಬರಬೇಕಾದ್ರೆ ಯಾರೋ ಈಗ 11 ಜನ ಕ್ರಿಕೆಟ್ ಪ್ಲೇಯರ್ ಇದ್ರೆ ಯಾರೋ ಇಬ್ರು ಮಾತ್ರ ಫೇಮಸ್ ಆಗಿರ್ತಾರೆ. ಕರೆಕ್ಟ್. ಬಟ್ ಟೀಮ್ ವರ್ಕ್ ಅಲ್ಲ, ಟೀಮ್ ವರ್ಕ್ ಅಲ್ಲ, ಯಾರೋ ಇಬ್ರೇ ಅವ್ರಿಗೆ ಒಂದು ಸ್ಟೇಟಸ್ ಬಂದಿರುತ್ತೆ. ಅದು ಈ ಸ್ಟೇಟಸ್ಸು, ಸೆಲೆಬ್ರಿಟಿ ಸ್ಟೇಟಸ್ ಯಾವಾಗ ಬರುತ್ತೆ ಅಂದರೆ ಅಚೀವ್ಮೆಂಟ್ ಮಾಡಿದಾಗ, ಸಾಧನೆ ಮಾಡಿದಾಗ, ಆ ಥರ. ಖಂಡಿತ ಸಾಧ್ಯ ಸರ್. ಇವಾಗ ನಾನು ಡೈರೆಕ್ಟರ್ ಆದಮೇಲೆ ಪೇಷಂಟ್ನೂ ನೋಡ್ತಾ ಇದ್ದೆ ನಾನು. ಸಾಮಾನ್ಯ ಡೈರೆಕ್ಟರ್ ಆದರೆ ಪೇಷಂಟ್ ನೋಡೋದಿಲ್ಲ. ಒಬ್ಬರು ಇವಾಗ ಈ ವ್ಯಾಲೋಪ್ಲಾಸ್ಟಿ ಇದ್ರದ್ದು ಫ್ರಾನ್ಸಿಂದ ಚಾರ್ಲ್ಸ್ ನಿಕೋಲಾಸ್ ಯೂನಿವರ್ಸಿಟಿಯಿಂದ ಅಲೆನ್ ಕ್ರಿಬಿಯರ್ ಅಂದ್ಬಿಟ್ಟು ಈ ವ್ಯಾಲ್ನ ಜೋಡಿಸೋದನ್ನ ಕಂಡುಹಿಡಿದಿದ್ದವರು. ಅವರೊಂದು ಡಿವೈಸ್ ಇದು ಮಾಡಿ, ಮೆಟಲ್ ಕಮಿಷರಟೋಮ್ ಅಂತ, ಇದನ್ನು ಆಪ್ರೇಷನ್ ಇಲ್ದೇ ವ್ಯಾಲ್ ಓಪನ್ ಮಾಡೋಂಥದ್ದು.
ಅದನ್ನ ನಾನು ಇಂಡಿಯಾ ದೇಶದಲ್ಲಿ ಹೈಯೆಸ್ಟ್ ಮಾಡಿರೋದೇ ನಾನು. ಈಗ ಕುಮಾರಸ್ವಾಮಿ ಅವರಿಗೆ ಸರ್ಜರಿ 2 ಸರ್ಜರಿ ಆಯ್ತು, ಈ ಸರಿ ನಾನ್ ಸರ್ಜಿಕಲ್ ಮೆಥಡ್. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಅದೇ ಹೌದು. ಇವಾಗ ಲಾಟ್ ಆಫ್ ಇಟ್ ಇವಾಗ ಮೈಕ್ರೋ ಕ್ಯಾಮ್ರಾ ಅಂತದನ್ನೆಲ್ಲ ಬಳಸಿನೇ ಮಾಡ್ತಾರೆ. ನೀವು ಎಲ್ಲದಕ್ಕೂ ಚಾಕು ಚೂರಿನ ತಗೊಂಡ್ ಬಂದ್ ಕತ್ತರಿಸಲೇಬೇಕಾಗಿಲ್ಲ ಅಂತ ಬಂದಿದ್ದಾವೆ. ಯಾರೋ ಈ ರೀತಿ ಆರೋಪ ಮಾಡಿರೋರು ನನ್ನ ಅರ್ಥದಲ್ಲಿ ಅಜ್ಞಾನಿಗಳು ಅಂತ ಹೇಳುತ್ತೆ. ಯಾಕೆಂದ್ರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರು. ಸೊ ಒಂದೊಂದು ಇವುದು 350 ಜನ ನಾವು ಟ್ರೈನಿಂಗ್ ಮಾಡಿದಲ್ಲ, ಇಡೀ ಇಂಡಿಯಾ ದೇಶದಲ್ಲಿ 350 ಜನ ಕಾರ್ಡಿಯಾಲಜಿಸ್ಟ್ ಟ್ರೈನ್ ಆಗಿರೋದು ನಮ್ಮ ಮೊದಲು ನಾನು ಸೇರಿದಾಗ 400 ಬೆಡ್ 300 ಬೆಡ್ ಇತ್ತು. ಇವತ್ತು 2000 ಆಯಿತು. ನಿಮ್ಮೇನು ಸಾಕಾಗಿಲ್ಲ, ಇನ್ನು ಬೇರೆ ಏನಕ್ಕಾಗಿಲ್ಲ. ಅದೇ ಈಗ ಬೇರೆ ಸಂಸ್ಥೆಗಳು ಯಾಕಿದು ಡೆವಲಪ್ ಆಗಿಲ್ಲ? ಲೀಡರು ನಾನು ಆ್ಯಕ್ಚುಲಿ ಸಾಧನೆ ಮೂಲಕ ಮೇಲೆ ಬಂದಿರೋ ನಾನು. ಇವತ್ತು ನಾನು ಇವಾಗಿರೋ ಜಯದೇವದಲ್ಲಿ ಕೆಲವರೆಲ್ಲ ಪ್ರೊಫೆಸರ್ ಆಗಿದ್ದಾರಲ್ಲ, ದೇ ಆರ್ ಆಲ್ ಅವರ್ ಸ್ಟೂಡೆಂಟ್ಸ್. ಅವ್ರನ್ನ ಕೇಳಿ ಗೊತ್ತಾಗುತ್ತೆ ನನ್ನ ಟೆಕ್ನಿಕ್ ಏನು, ನನ್ನ ಟ್ಯಾಲೆಂಟ್ ಏನು, ನಮ್ಮ ಎಕ್ಸ್ಪರ್ಟೈಸ್ ಏನು, ಅವ್ರಿಗೆ ಗೊತ್ತಾಗುತ್ತೆ. ಈಗ ಮುಂದಿನ ಪ್ರಶ್ನೆ ಅಂತ ಕೇಳೋದಾದ್ರೆ, ಸಿಂಪಲ್ ಡಾಕ್ಟರ್ ಆದ್ರೆ 90 ಕೋಟಿ ಆಸ್ತಿ, ಇದು ಅಕ್ರಮ ಆಸ್ತಿ ಅಂತ ಅಪೋಸಿಷನ್ ಪಾರ್ಟಿಗಳು ಮಾಡ್ತಾ ಇರೋ ಆರೋಪ. ಇವಾಗ ಈ ಮನೆ ನಾನು ಸೇರೋದಕ್ಕೆ ಮೊದಲೇ, ಕೆಲ್ಸಕ್ಕೆ ಸೇರೋದಕ್ಕೆ ಮೊದಲೇ ಎತ್ತಿದ್ದು. ಅವತ್ತು 12 ಲಕ್ಷ ಇದು. ಇವತ್ತಿದು ಎಷ್ಟು 10 ಕೋಟಿನ 12 ಕೋಟಿನ ಡೆವಲಪ್ ಆಗಿದೆ. ಆಮೇಲೆ ನಮ್ಮ ವೈಫು ದೇ ಆರ್ ಡೂಯಿಂಗ್ ಪಾಲಿಫೈಬರ್ ಬಿಸ್ನೆಸ್ ಫಾರ್ ಲಾಸ್ಟ್ 35 years. ಪಾಲಿಫೈಬರ್ ಬಿಸ್ನೆಸ್. ಆಮೇಲೆ ನಮ್ಮ ತಂದೆ ಒಂದು 3 ಎಕರೆ ಇದು ಮಾಡಿದ್ರು, ಎಲ್ಲಿ ಗುಬ್ಲಾಳದಲ್ಲಿ 1994 3 acres. ಅದ್ರ ಬೆಲೆ ಇವತ್ತು ಎಷ್ಟು? 1 ಎಕರೆ 10 ಕೋಟಿನ 15 ಕೋಟಿನ. ಅದೇ ಆ ಥರ ಬಂದಿರೋದು. ಈಗ ಇದು ಇನ್ನೊಂದು ಯಾವುದೋ ಒಂದು ಸೈಟು 12,000ಕ್ಕೆ 1980ನೇ ಇಸ್ವಿಲಿ ತೊಗೊಂಡಿದ್ದಾರೆ, 82ನೇ ಇಸ್ವಿಲಿ. ಇವಾಗ ಅದು 12 ಎಷ್ಟು? ಆವಾಗ 20,000 ಅಂತ, 20,000 30,000. ಈಗ ಅದು 15 ಕೋಟಿ ಆಗಿದೆ. ಅದರ್ವೈಸ್ ಈಗ ನೋಡಿ, ಎಷ್ಟೋ ಜನ ನಮ್ಮ ಮನೆಗೆ ಬಂದವರು ಇದೇನು ಸರ್ ಸೆಕ್ಯೂರಿಟಿ ಇಲ್ಲ ಅದಕ್ಕೆ ಒಳಗೆ ಬರಲಿಲ್ಲ ಅಂತಾರೆ. ಈ 40-60 89ನೇ ಇಸ್ವಿನಲ್ಲಿ 40-60 ಸೈಟ್ ಇದು. ಈಗಲೂ ಅಲ್ಲೇ ಇದೀವಿ ನಾವು. ಬೇರೆಯವರೆಲ್ಲ ದೊಡ್ಡ ದೊಡ್ಡ ಇದರಲ್ಲಿದ್ದಾರೆ. ಸೊ ಅದು ಹಿಂದೆ ಬಂದದ್ದು ಅಪ್ರಿಷಿಯೇಟ್ ಆಗಿರೋದು. ಈಗ ಹೇಳಿದ್ನಲ್ಲ, ಇದೆ 1989ನೇ ಇಸ್ವಿನಲ್ಲಿ ಮನೆ ಕಟ್ಟಿದ್ದು, 88ರಲ್ಲಿ. ನಾನು ಕೆಲ್ಸಕ್ಕೆ ಸೇರಿದ್ದು 89. ಸೊ ನಂತರ ಇದು ಈ ಸೈಟ್ ತಗೊಂಡಿರೋದು ಜಯನಗರ ಸೊಸೈಟಿಲಿ 1900 ಮದುವೆ ಆಗೋದಕ್ಕೆ ಮೊದಲೇ. ಆಮೇಲೆ ತಗೊಂಡು ನಮಗೆ ಟ್ರಾನ್ಸ್ಫರ್. ಆವಾಗ ಎಷ್ಟು? 6,000 7,000 ಅಂತೆ. ಇವತ್ತು 15 ಕೋಟಿ ಆಗಿದೆ ಇದು. ಸೊ ಈಗೇನಾಗುತ್ತೆ, ನೀವು ಇದು ಮಾಡುವಾಗ ಈ ಪ್ರೆಸೆಂಟ್ ಪ್ರೈಸ್ ಹಾಕ್ತಾರೆ. ಕರೆಕ್ಟ್. ಪ್ರೆಸೆಂಟ್ ಪ್ರೈಸ್ ಘೋಷಿತ, ಅಕ್ರಮ ಏನಲ್ಲ. ಇಲ್ಲ ಮತ್ತಿದು ಘೋಷಿತ. ಈಗ ನಮ್ಮ ತಂದೆ ಆವಾಗ 94ನೇ ಇಸ್ವಿನಲ್ಲಿ 3 ಎಕರೆ ತಗೊಂಡಿದ್ರು ಗುಬ್ಲಾಳದಲ್ಲಿ. ಈಗ ಜಾಸ್ತಿ ಆಗಿದೆ. ಸೊ ನಾವು ಇನ್ಫ್ಯಾಕ್ಟ್ ನಾನು 12 ವರ್ಷ ಡೈರೆಕ್ಟರ್ ಆಗಿ ಗೌರ್ಮೆಂಟ್ ಕಾರ್ ಯೂಸ್ ಮಾಡಿಲ್ಲ. ಯಾವಾಗ ಯೂಸ್ ಮಾಡಿದೆ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಯೂಸ್ ಮಾಡಿದೆ. ಯಾಕೆಂದ್ರೆ ಗೌರ್ಮೆಂಟ್ದು ಪರ್ಮಿಷನ್ ಇದು ಒಳಗಡೆ ಬಿಡ್ತಿರಲ್ಲ ವಿಧಾನಸೌಧ, ಗೌರ್ಮೆಂಟ್ ಕಾರ್ ಆದ್ರೂ ಬಿಡೋರು. 12 years ಐ ಹ್ಯಾವ್ ನಾಟ್ ಯೂಸ್ಡ್ ಗೌರ್ಮೆಂಟ್ ಕಾರ್. ಆತರ. ಸೊ ಈಗ ನೀವು ಬಂದಾಯ್ತು, ರಾಜಕೀಯಕ್ಕೂ ಬಂದಾಯ್ತು. ಸೊ ಮುಂದೆ ನಡೆ ಏನು ಅಂತ, ಗೆದ್ರೆ ಏನೇನು ಬೆಳವಣಿಗೆಗಳಾಗುತ್ತೆ, ಅಥವಾ ಸೋತ್ರೆ ಸೋಲೋ ಮಾತಿಲ್ಲ ಬಹುಶಃ. ಯಾಕಂದ್ರೆ ಏನು ಅದಕ್ಕೇನಿಲ್ಲ. ಈಗ ಗೆದ್ರೆ ಏನು ಒಳ್ಳೆ ಕೆಲಸ ಮಾಡೋಣ ಅಷ್ಟೇ. ನಮ್ಗಂತೂ ಕೆಟ್ಟ ಕೆಲಸ ಮಾಡಕ್ ಬರೋದಿಲ್ಲ, ಒಳ್ಳೆ ಕೆಲಸ ಮಾಡೋಣ. ನಮ್ಗೇನು ಆಸೆನೂ ಇಲ್ಲ, ಏನ್ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಆಸೆನೂ ಇಲ್ಲ. ಈಗ ನೋಡಿ, ಕೆಲವರೆಲ್ಲ ಆರ್ಡಿನರಿ MBBS ಡಾಕ್ಟರ್ಗಳು ಇವತ್ತೆಲ್ಲ 128 ಸೈಟ್ ತಗೊಂಡು ಎಲ್ಲಿ ಪ್ಯಾಲೇಸ್ ಆರ್ಚರ್ಡು ಅದು ಸದಾಶಿವನಗರದಲ್ಲಿದ್ದಾರೆ. ನಾವು ಇದರಲ್ಲೇ ಇದ್ದೀವಿ. ಸುಮಾರು ಜನ ನಮ್ಗೆ ಟೀಕೆ ಮಾಡ್ತಾರೆ, ನಮಗೇನು ಇದೇನು ಮಂಜುನಾಥ್ ಇಂಥ ಸಣ್ಣ ಮನೇಲಿ ಇದ್ದೀರಿ, ಇಲ್ಲ ಅಯ್ಯೋ ಏನು ಮನೆ ಇದ್ರೇನು. ಬಟ್ ಇವೆಲ್ಲ ಅಪ್ರಿಷಿಯೇಟ್ ಆಗಿರೋದು. ನಾನು ಹೇಳಿದ್ನಲ್ಲ, ಇದು 12,000 ರೂಪಾಯಿ ಸೈಟ್ ಇದು.
ನಾವು ಟುಡೇ ಈಸ್ 15 crores. ಕರೆಕ್ಟ್. ಬಟ್ ಈಗ ಹೇಳ್ತಾ ಇರೋದೇನು 15 crores, 12 ಹೇಳ್ತಾ ಇಲ್ಲ ಆ ರೀತಿ. ಆಮೇಲೆ ಇವೆಲ್ಲ ಚಿಲ್ಲರೆ ಕೆಲಸ ಮಾಡದೇ ಆಗಿದ್ರೆ ಈ ಹೆಸರು ಬರ್ತಿರಲ್ಲ. ಕರೆಕ್ಟ್. ಈ ಚಿಲ್ಲರೆ ಕೆಲಸ ಮಾಡಿ ಅಡ್ಡದಾರಿ ಹಿಡಿದು ಹೋದ್ರೆ ಈ ರೀತಿ ಬಹುಶಃ ಹೆಸರು ಬರ್ತಾ ಇರ್ಲಿಲ್ಲ, ಈ ಸ್ಥಾನದಲ್ಲಿ ಕೂರಿಸ್ತಾನೂ ಇರ್ಲಿಲ್ಲ. ಸೊ ಅದು ಬೇರೆ ಮಾತು. ಅದೇ ಈಗ ಅಕಸ್ಮಾತ್ ಸೋತ್ರೆ ಏನು ಮುನ್ನಡೆ, ಮುಂದಿನ ಏನ್ ನಮ್ಮ ವೃತ್ತಿ ಇದೆಯಲ್ಲ, ಏನ್ ವೃತ್ತಿ? ನಮ್ಮ ಹೃದ್ರೋಗ ತಜ್ಞ ವೈದ್ಯಕೀಯ ವೃತ್ತಿ ಇದ್ದೇ ಇದೆಯಲ್ಲ. ಅದಕ್ಕೇನು ಎಂಡಿಲ್ವಲ್ಲ. ನಾನು ಆಲ್ರೆಡಿ ರಿಟೈರ್ ಆದ್ಮೇಲೆ ಶುರು ಮಾಡಿದ್ದೆ ನನ್ನ ಪ್ರಾಕ್ಟೀಸು. ಬಟ್ ಗೆಲ್ಲೋದೆಲ್ಲ ಕಾನ್ಫಿಡೆನ್ಸ್ ಇದೆ, ಜನ ಮೆಚ್ಚುಗೆ ಇದೆ, ಮತ್ತೆ ಆ ತರದ್ದೇ ಇಷ್ಟು ವರ್ಷಗಳ ಸೇವೆ ಇದೆ. ಅದೇ ಇಂಪಾರ್ಟೆಂಟ್. ಈಗಲೂ ಮುಂದೆ ಕೂಡ ನಿಮ್ಮ ಸೇವೆಗಳು ಹಾಗೆ ನಿರಂತರವಾಗಿ ಅದಿದ್ದೇ ಇರುತ್ತೆ. ಈಗ ನಮ್ಮ ವೈಫ್ ಅವರು ಹಂಸ ಟ್ರೇಡಿಂಗ್ ಕಾರ್ಪೊರೇಷನ್ ಅಂದ್ಬಿಟ್ಟು ಪಾಲಿಫೈಬರ್ ಬಿಸ್ನೆಸ್ 35 ವರ್ಷದಿಂದ ಇದೆ. ಅದರದ್ದೆಲ್ಲ ಅರ್ನಿಂಗ್ಸ್ ಇರುತ್ತಲ್ಲ. ಆಮೇಲೆ ಆ ಸಂಸ್ಥೆಗಳಲ್ಲಿ ಏನು ಮಾಡೋಕ್ಕಾಗುತ್ತೆ? ಫಸ್ಟಲ್ಲಿ ನಾನು ತಗೊಂಡಾಗ ಬರಬಾದಾಗಿ ಆಸ್ಪತ್ರೆಗೆ ಕಾಯಿಲೆ ಬಂದಿತ್ತು. 7th ಫ್ಲೋರಲ್ಲಿ 7th ಫ್ಲೋರ್ ಆಸ್ಪತ್ರೆ 4 ಫ್ಲೋರು ಬೀಗ ಹಾಕಿಟ್ಕೊಂಡಿದ್ರು. ಬರೀ 200 ಜನ ಔಟ್ ಪೇಷಂಟ್ ಬರ್ತಾಯಿದ್ರು. ಆಮೇಲೆ ಲಿಫ್ಟ್ ವರ್ಕ್ ಆಗ್ತಿರಲಿಲ್ಲ, ಸಿರಿಂಜ್ ಪ್ರಿಸ್ಕ್ರಿಪ್ಷನ್ನು. ಸೊ ನಾವು ಆ ಹಂತದಲ್ಲಿ ಎಂಥದ್ದು ಜಸ್ಟು ಕಾಗದ ಪೇಪರು ಕಸ ಬಿದ್ದಿದ್ರೆ ನಾನು ಎತ್ತಿದ್ದೀನಿ ಬಿಗಿನಿ ಆ್ಯಸ್ ಎ ಡೈರೆಕ್ಟರ್. ಆಗ ನನ್ನಿಂದ ಎಲ್ಲರೂ ಬಂದರು. ಸೊ ಹಾಗಾಗಿ ಇವತ್ತು ಅದಕ್ಕೆ ಇದು ಜನ ಕೊಂಡಾಡೋದೇನಕ್ಕೆ? ನಾನು ಹಳ್ಳಿಗಳ ಹೋದಾಗ ಕಾಲಿಗೆ ನಮಸ್ಕಾರ ನಾನು ತಪ್ಕೊತಾರೆ. ಇವೆಲ್ಲ ಯಾವಾಗಲೂ ಅಷ್ಟೇ, ನಿಮ್ಮ ಸಾಧನೆ ಇದ್ರೇ ಜನ ರೆಕಗ್ನೈಸ್ ಮಾಡೋದು. ಅಲ್ಲಿ ಸ್ಪಿಟ್ ಆಡ್ತಾ ಇದ್ರು ಮೊದಲು, ಆ ತರ ಇದ್ದಿದ್ದ ಆಸ್ಪತ್ರೆ ಅದು ಅದರದ್ದು ಹಿನ್ನೆಲೆ. ಆಮೇಲೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಬಂದಿದ್ರು May 25th, 15 ಜನ MPs. ಭುವನೇಶ್ವರ್ ಎಲಿಟಾ ಅಂತ, ಅವರು ಹೆಡ್ ಆಫ್ ದಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ. ಅವರು ಅದೆಲ್ಲ ನೋಡಿ ಡಾಕ್ಟರ್ ಮಂಜುನಾಥ್, ನಾವು ಎಲ್ಲ ಸ್ಟೇಟ್ನು ವಿಸಿಟ್ ಮಾಡಿದ್ವಿ, ಇಂಥ ಸರ್ಕಾರಿ ಆಸ್ಪತ್ರೆ ಇಷ್ಟು ಹೈಜಿನ್ನು, ಇಷ್ಟು ಇದು ಎಲ್ಲ ವ್ಯವಸ್ಥೆ ಇರತಕ್ಕಂಥ ಒಂದು ಆಸ್ಪತ್ರೆ ನಮ್ಮ ದೇಶದಲ್ಲಿಲ್ಲ. ನಾವು ಯೂನಿಯನ್ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡಿರ್ತೀವಿ, ಇನ್ನು ಮುಂದೆ ಜಯದೇವ ಆಸ್ಪತ್ರೆ ಮಾದರಿಯನ್ನು ನಮ್ಮ ದೇಶಾದ್ಯಂತ ಎಲ್ಲ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು ಪಾಲಿಸಬೇಕು ಅಂತ ಆ ಥರ ಹೇಳೋದು. ಇದೊಂದು ಕೇಳಬೇಕಿತ್ತು. ಸಾಮಾನ್ಯ ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಬಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಈಗ ನೀವು ಗೆದ್ದು ಅಧಿಕಾರಕ್ಕೆ ಬಂದ್ರೆ ಅವ್ರಿಗೆ ಏನಾದ್ರು ಪರಿಹಾರ ಆ ಥರ ಏನಾದ್ರು? ಈಗಿದೆಯಲ್ಲ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ ಬಡವರಿಗೆ, ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಕೆಲವೆಲ್ಲ ಪ್ರೊಸೀಜರ್ಸ್ ಬಿಟ್ಟು ಹೋಗಿದ್ದಾರೆ, ಸ್ಟ್ರೆಂಥನ್ ಮಾಡಬೇಕು. ಓಕೆ. ಸೊ ಅದು ನಿಮ್ಮ ಹೌದು. ಇವನ್ ನಾನು ಈಗಲೇ ಸುಮಾರು ಪತ್ರ ಬರೆದಿದ್ದೆ, ಆ ಸ್ಕೀಮ್ದು ಏನೇನು ನ್ಯೂನತೆ ಇದೆ ಅದನ್ನೆಲ್ಲ ಸರ್ ಮಾಡಬೇಕು ಅಂತ ಬರೆದಿದ್ದೆ. ಇದೆಲ್ಲ ಇವಾಗ ಸಿಕ್ಕಾಪಟ್ಟೆ ಹೊಸದಲ್ಲ ಸರ್ ಇವಾಗ, ಅಂದ್ರೆ ಗೊತ್ತಿಲ್ಲದೆ ಇರೋವಂಥದ್ದೊಂದು ಜಾಗಕ್ಕೆ ಈಜಕ್ಕೆ ಹೊರಟಿದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ? ಏನಿಲ್ಲ, ನನಗೇನು ಆಯಿತು, ಇಟ್ ಈಸ್ ಅನ್ ಎಲೆಕ್ಷನ್, ಲೆಟ್ ಅಸ್ ಸಿ. ಏನು ಅದಕ್ಕೆ ತಲೆ ಕೆಡಿಸ್ಕೋಬೇಕು? ಬಿಕಾಸ್ BJP JDS ಸ್ಟ್ರಾಂಗ್ ಇದೆ. ಅಂದ್ರೆ JDS ಓಕೆ, ಕಾಂಗ್ರೆಸ್ ಆಮೇಲೆ ಅಪೋಸಿಷನ್ ಅಲ್ಲಿ ಇಳಿದಿರೋದು ಈಗ ಈ ಕ್ಷೇತ್ರನೇ ಗ್ರಾಮಾಂತರ, ಇಟ್ಸ್ ಎ ಬಿಗ್ ಫೈಟ್ ಆಸ್ ಆಫ್ ನೌ. ಐ ಥಿಂಕ್ DK ಸುರೇಶ್ ಅವರು ಅಂದ್ರೆ ಸಿಕ್ಕಾಪಟ್ಟೆ ರೆಬೆಲಿಯಸ್ ಅಂಡ್ ವೆರಿ ಒಂದು ಛಾಪನ್ನು ಆಲ್ರೆಡಿ ಒಂದು ಮೂಡಿಸ್ಬಿಟ್ಟಿದ್ದಾರೆ. ನೀವು ಒಂಥರ ಹಸು ಥರ, ವೆರಿ ಸೋಬರ್, ವೆರಿ ಒಂಥರ ತಣ್ಣಗೆ ಶಾಂತವಾಗಿ ಹಂಗೆ ಇರುವಂಥ ವ್ಯಕ್ತಿ. ಏನಾಗುತ್ತೆ, ನಾನು ಸಾಫ್ಟ್ ಆಗಿದ್ರು ಐ ಆಮ್ ಫರ್ಮ್ ಇನ್ ಡಿಸಿಷನ್. ಹಂಗಾಗೇನೆ ನಾನು ಜಯದೇವ ಆಸ್ಪತ್ರೆ ಎಂತೆಂಥ ರೆವಲ್ಯೂಷನರಿ ರಿಫಾರ್ಮ್ಸ್ ಮಾಡಿ ಇನ್ಸೆಂಟಿವ್ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದೆ. ಇಡೀ ದೇಶದಲ್ಲೇ ಪ್ರೋತ್ಸಾಹನ ಕೊಡ್ತಕ್ಕಂಥ ಸ್ಕೀಮ್ ಎಲ್ಲೂ ಇಲ್ಲ ಜಯದೇವದಲ್ಲಿ. ಬಟ್ ರಾಜಕೀಯನೇ ಒಂಚೂರು ಬೇರೆ ಅಲ್ಲಲ್ಲ, ಸರಿ. ಈಗ ನಾನು ಹೇಳೋದು ಈಗ ಪ್ರಯತ್ನನೇ ಮಾಡಿ, ಈ ಪರೀಕ್ಷೆನೇ ಬರೆದಿದ್ರೆ ಹೆಂಗ್ ಫಲಿತಾಂಶ ಬರುತ್ತೆ? ಕರೆಕ್ಟ್. ಬಟ್ ಇಷ್ಟು ಅಂದ್ರೆ ಇವಾಗ ಮಾತಿಗೆ ಹೇಳೋದಾದ್ರೆ, ನೀನ್ ಈಗ ತಾನೇ ಕಾಲಿಡ್ತಾ ಇದೆಯಾ, ನಾನು ಆಲ್ರೆಡಿ ಆ ಶಾಲೆ ಪ್ರಿನ್ಸಿಪಲ್ಲು ಅನ್ನೋ ಒಂದು ಇಮೇಜ್ ತಗೊಂಡಿರೋ ಅಂತ ಅಪೋಸಿಷನ್ ಪಾರ್ಟಿ. ಇಲ್ಲ ಆಯ್ತು ಬಿಡಿ. ಈಗ ಎಷ್ಟೋ ಸರಿ ಕ್ರಿಕೆಟ್ ಪಾದಾರ್ಪಣೆ ಮಾಡ್ತಾರೆ, ಫಸ್ಟ್ ಮ್ಯಾಚ್ ಸೆಂಚುರಿ ಹೊಡಿತಾರಲ್ಲ, ಫಸ್ಟ್ ಟೆಸ್ಟೇ
ಮೊನ್ನೆ ಯಶಸ್ವಿ ಜಸ್ವಾಲ್ ಸ್ಕೋರ್ ಡಬಲ್ ಸೆಂಚುರಿ ಫಸ್ಟ್ ಮ್ಯಾಚೇ. ಇನ್ನೊಂದು 50-60 ಟೆಸ್ಟ್ ಆಡಿರೋರು ಸ್ಕೋರೇ ಮಾಡಲಿಲ್ಲ. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಸೊ ಅದಕ್ಕೋಸ್ಕರ ಬಟ್ ಫಸ್ಟ್ ಆಫ್ ಆಲ್ ನನಗೆ ಇದ್ರ ಬಗ್ಗೆ ಇವೆಲ್ಲ ಏನಾಗಿರುತ್ತೆ ಭಾವನ, ತುಂಬ ಆಸೆ ಇದ್ದು ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಸೆ ಇದ್ದರೆ, ನನಗೆ ಅದು ಬೇಕು ಇದು ಬೇಕು ಆಸೆ ಇದ್ದರೆ ಇವೆಲ್ಲ ಮನ್ಸಿಗೆ ಇದಾಗುತ್ತೆ. ನನಗೇನು ಆಸೆ ಇಲ್ಲ, ಅವಕಾಶ ಬ್ಲೈಂಡ್ ಆಗಿ ಹೋಗ್ತಾ ಇದೀರಾ ಅಂಡ್ ಸರ್ವ್ ಮಾಡ್ಬೇಕು ಅನ್ನೋ ಒಂದು ಅಷ್ಟೇ 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 ನಂಗೆ ಅಷ್ಟೇ ಕಾಣಿಸ್ತಾ ಇದೆ ಇಲ್ಲಿ ಈಗ. ಅಲ್ಲ ಅಷ್ಟೇನೆ ನನಗೆ ಈಗ ಅತಿ ಆಸೆ ಇದ್ರೆ ಇವೆಲ್ಲ ಇರುತ್ತೆ. ಅದರ್ವೈಸು ಈಗ ಜಯದೇವ ಆಸ್ಪತ್ರೆನ ಈಗ ಇಡೀ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಲಾಸ್ಟ್ ಇಯರ್ ಜಾನ್ವರಿಲಿ ಬಂದು ದೇ ವಾಂಟ್ ಟು ಅಡಾಪ್ಟ್ ಮಂಜುನಾಥ್ ಮಾಡೆಲ್. ಸೊ ಅದಕ್ಕೋಸ್ಕರ ಈಗ ಕಾರ್ಡಿಯಾಲಜಿಸ್ಟೇ ಬೇರೆ, ಕಾರ್ಡಿಯಾಕ್ ಸರ್ಜನ್ನೇ ಬೇರೆ, ಕಾರ್ಡಿಯೋಥೊರಾಸಿಕೇ ಬೇರೆ. ಬಟ್ ಎಲ್ಲ ಒಂಚೂರು ಮೈ ಕೊಡುಕೊಂಡು ನೀವು ಒಂಚೂರು ರೆಬಲ್ ಆಗ್ಬೇಕಾ ಅಥವಾ ಒಂಚೂರು ಆಗ್ಬೇಕಾ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ ಅಂತ ನಂಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಪ್ರಾಬಬ್ಲಿ ಇಷ್ಟೇ ಸಾಕಾ ಅಥವಾ ಪಾಲಿಟಿಕ್ಸ್ಗೆ ಅಥವಾ ಈ ಥರದ್ದು ಇಂಥದ್ದೇ ಸಾಕಾ? ಅಲ್ಲ, ಈಗ ಈ ಥರ ಇದ್ದರು ಪಾಲಿಟಿಕ್ಸ್ ಅಲ್ಲಿ ಸಕ್ಸೀಡ್ ಆಗಿಲ್ವಾ? ಗೊತ್ತಿಲ್ಲ ಸರ್, ನಿಮ್ಮನ್ನೇ ನಾವು ನೋಡ್ತಾ ಇರೋದು. ಅಲ್ಲ ಹಿಂದೆ ಆಗಿದ್ದಾರೆ ಎಲ್ಲ. ಅಂದ್ರೆ ಈಗ ಕೋರ್ಟಲ್ಲಿ ಲಾಯರ್ಗಳು ಶೌಟ್ ಮಾಡ್ತಾರೆ, ಅದಕ್ಕೆ ಜಡ್ಜ್ ಹೇಳ್ತಾರೆ ನಿಮ್ಮ ಕೇಸ್ ವೀಕ್ ಇದೆ, ಶೌಟ್ ಮಾಡಬೇಡಿ ಅಂತ. ವೆನ್ ವಾಯ್ಸ್ ಈಸ್ ಸ್ಟ್ರಾಂಗ್ ಕೇಸ್ ಇಸ್ ವೀಕ್ ಅಂತ. ಕರೆಕ್ಟ್. ಸೊ ಅದಕ್ಕೋಸ್ಕರ ಈಗ ವಾಟರ್ ಈಸ್ ಸಾಫ್ಟ್ ಓನ್ಲಿ, ಇಟ್ ಇಸ್ ಎಸೆನ್ಷಿಯಲ್ ಅಲ್ವಾ ಎಲ್ಲರಿಗೂ. ಕರೆಕ್ಟ್. ಆ ರೀತಿ. ಸೊ ಆ ರೀತಿ ಈಗ ಮನೆಯಲ್ಲಿ ಇದೊಂದು ಸುಮ್ಮನೆ ಕೇಳ್ತಾ ಇದ್ದೀನಿ, ಪಕ್ಷಗಳೆಲ್ಲ ಈಗ ನೀವು ಈ ಕಡೆ ಆ ಕಡೆ ಆಗಿರೋದ್ರಿಂದ, ಕ್ಷೇತ್ರ ಎಲ್ಲ ಬೇರೆ ಆಗಿರೋದ್ರಿಂದ ಮನೇಲಿ ಏನಾದ್ರು ಒಂಚೂರು ಮನಸ್ತಾಪಗಳೇನಾರು ಹುಟ್ಕೊಳಕ್ ಸಾಧ್ಯ ಆಗತ್ತಾ? ಇಲ್ಲ ಇಲ್ಲ. ಸಾಮಾನ್ಯ ಸಲಹೆಗಳು ಬರುತ್ತೆ, ಏನೇ ಆದ್ರೂ ತಗೊಳ್ಳೋದಿರುತ್ತೆ, ಎಮೋಷನಲ್ ವ್ಯತ್ಯಾಸಗಳಾಗತ್ತೆ, ಏರುಪೇರುಗಳಾಗತ್ತೆ, ಅದೆಲ್ಲ ಏನಾದ್ರೂ ಹುಟ್ಕೊಳಕ್ ಸಾಧ್ಯ ಆಗತ್ತಾ? ಏನಿಲ್ಲ, ನಾವು ಆ ಥರದ್ದಾದ್ರೆ ನಮ್ಮ ಪಾಡಿ ನಾವು ಇರ್ತೀವಿ, ನಾವು ಆ ಥರ ತಲೆ ಕೆಡಿಸ್ಕೊ ಆಗಲ್ಲ ಅಲ್ಲ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ, ಈ ಮನೆಯಲ್ಲೇ 1994 ತನಕ ದೇವೇಗೌಡರು ಇದ್ರು, ರೇವಣ್ಣ ಎಲ್ಲ ಇದೇ ಮನೇಲಿ ಇದ್ರು. ಸಣ್ಣ ಮನೆ ಆದರೂ ಇದರಲ್ಲಿ ಇದ್ರು. ನಾವೆಲ್ಲ ಅವಿಭಾಜ್ಯ ಕುಟುಂಬಕ್ಕೆ ಒಪ್ಕೊಂಡಿದ್ವಿ. ಕರೆಕ್ಟ್. ಅವಿಭಾಜ್ಯ ಕುಟುಂಬಕ್ಕೆ ಒಪ್ಕೊಂಡಿದ್ವಿ. ಅವಾಗಲೂ ಅಷ್ಟೇ. ಈಗ ನಮ್ಮ ತಂದೆ ಏನಾದರೂ ಅದು 3 acres ಆಫ್ ಲ್ಯಾಂಡ್ ಅದು ಮಾಡದೇ ಇದ್ದಿದ್ರೆ ನಮ್ಮದು ಯಾವುದೂ ಮಾಡೇ ಇಲ್ಲ. ನಾವು ನೋಡಿ, ನಾವೇನು BDA ಸೈಟ್ ತೊಗೊಂಡಿಲ್ಲ, ಎಲ್ಲೂ ಇಲ್ಲ. ಆಸ್ತಿಗೆ ಅಂತಲ್ಲ, ಈಗ ನಿಲುವುಗಳು ಕೆಲವು ಬದಲಾಗತ್ತೀಗ, ನಿರ್ಧಾರಗಳು ಕೆಲವು ಚೇಂಜ್ಗಳಾಗ್ತವೆ. ನೀವು ಕೆಲವು ಪಕ್ಷದ್ದು ಬೇರೆ ಬಿಟ್ಕೊಳ್ಳೋಂಗಿಲ್ಲ, ಏನೋ ಒಂದು ಮಾತು ಬಂದಾಗ ಅಸಮಾಧಾನಗಳು ಹುಟ್ಕೋಬಹುದು. ಅವೆಲ್ಲ ಏನು, ಈಗ ಇಟ್ ಆಲ್ ಡಿಪೆಂಡ್ಸ್, ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಈಗ ಜಗಳಕ್ಕೆ ಬಂದವ್ರ ಹತ್ರ ನಾವು ಜಗಳ ಆಡೋಕ್ಕೆ ರೆಡಿ ಇಲ್ಲ ಅಂದರೆ ಮುಗಿದೋಯ್ತಲ್ಲ. ಸೊ BJP ಕಡೆಯಿಂದ ನೀವು ಈಗ ನಿಂತಿದ್ದೀರಿ. ಸೊ ಕೊನೆಯದಾಗಿ ಪಕ್ಷಕ್ಕೆ, ಪಕ್ಷದ ವಿರೋಧ ಪಕ್ಷಕ್ಕೆ ಏನಾದರೂ ಹೇಳಕ್ಕೆ ಅಥವಾ ಜನಕ್ಕೆ ಏನಾದರೂ ಹೇಳಲಿಕ್ಕೆ? ಜನಕ್ಕೇನಿಲ್ಲ, ನನಗೊಂದು ಅವಕಾಶ ಕೊಡಿ, ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ, ನಾನು ನಿಮ್ಮೊಂದಿಗೆ ಇರ್ತೇನೆ. ಸೊ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತೇನೆ. ಯಾಕೆಂದರೆ ಈ ಲೋಕಸಭಾ ಚುನಾವಣೆ ಮೂಲಕ ನಾವು ಸಂಸತ್ತಿಗೆ ಪ್ರವೇಶ ಮಾಡಿದರೆ ಹಲವಾರು ಬದಲಾವಣೆ ತರ್ಬೋದು, ಹೊಸತನ ತರ್ಬೋದು. ಯಾಕೆಂದರೆ ನನಗೊಂದು ಅವಕಾಶ ಕೊಟ್ಟರೆ ನಾನು ಕೂಡ ಈ ಅವಕಾಶವನ್ನು ಸಮಾಜ ಸೇವೆಗೆ ಉಪಯೋಗಿಸ್ಕೊತೀನಿ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ನನಗೆ ನೀವು ತುಂಬ ಸಿಂಪ್ಲಿಸಿಟಿಗೆ ಮೆಚ್ಚುಗೆ ಆಗ್ತೀರಿ. ನಿಮ್ಮ ಕಾರ್ಯಗಳು, ನಿಮ್ಮ ಇದನ್ನ ನೋಡ್ಕೊಂಡೇ ಬಂದಿದ್ದೀವಿ. ನಾನು ಆಸ್ ಹತ್ರದಿಂದಾನೂ ಬಲ್ಲೆ. ನಿಮಗೆ ವಿಶ್ ಮಾಡ್ತಾ ನಿಮಗೆ ಜಯವಾಗ್ಲಿ ಅಂತ ಶುಭ ಹಾರೈಸ್ತೀನಿ. ಇದಾಗಿತ್ತು ಸಿಂಪಲ್ ಆ್ಯಂಡ್ ತುಂಬ ಒಳ್ಳೆ ಮಾತುಕತೆ ಅಂತ ನಾನು ಭಾವಿಸ್ತೀನಿ. ನಾನು ನಿಮ್ಮ ಭಾವನಾ ಬೆಳಗೆರೆ. ನಮಸ್ತೆ.